ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 38ನೇ ಶ್ಲೋಕ. ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿಃ ಯದಾ ದತ್ತೇ ದೋಷಾದ್ ಗುಣಮಖಿಲಮಭ್ಯಹಾಪಯ ಇವ. ಹೇ ಭಗವತಿಯೇ, ಅನಾಹತ ಚಕ್ರದಲ್ಲಿ ಅರಳಿರುವ ಹೃದಯ ಕಮಲದಲ್ಲಿನ ಮಕರಂದವನ್ನ ಹಂಸದ ಜೋಡಿಯೊಂದು ಸವಿಯುತ್ತಿದೆ. ಈ ಜೋಡಿಯು ಮಹಾತ್ಮರ ಮಾನಸ ಸರೋವರದಲ್ಲಿ ವಿಹಾರ ಮಾಡುತ್ತಿದೆಯಮ್ಮ. ಈ ಹಂಸಗಳ ಇಂಚರದಿಂದಲೇ 18 ವಿದ್ಯೆಗಳು ಸೃಷ್ಟಿಯಾಗಿದೆ. ಹಾಲಿನಿಂದ ನೀರು ಬೇರ್ಪಡಿಸುವಂತೆ ಭಕ್ತರ ಗುಣದೋಷಗಳನ್ನು ಬೇರ್ಪಡಿಸಿ ಈ ಹಂಸರೂಪದ ಶಿವಶಕ್ತಿಗಳು ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅನಾಹತ ಚಕ್ರದಲ್ಲಿರಬಹುದಾದಂತಹ ಆ ಹಂಸಿನಿಯರ ರೂಪದಲ್ಲಿರುವಂತಹ ಶಿವಶಕ್ತಿಗಳ ಉಪಾಸನೆ ಮತ್ತು ಆ ಉಪಾಸನೆಯ ಫಲಿತವೇನು ಅನ್ನುವುದನ್ನು ಹೇಳಿದ್ದಾರೆ. ಆತ್ಮೀಯರೇ, ಹಿಂದಿನ 2 ಶ್ಲೋಕಗಳಲ್ಲಿ ಆಜ್ಞಾಚಕ್ರ ಮತ್ತು ವಿಶುದ್ಧ ಚಕ್ರ ಉಪಾಸನೆಯ ಬಗ್ಗೆ ಮತ್ತು ಅದರ ಫಲಿತದ ಬಗ್ಗೆ ಹೇಳಿದಂಥ ಆಚಾರ್ಯರು ಈಗ ವಿಶುದ್ಧಿ ಚಕ್ರದಿಂದ ಕೆಳಗಿರಬಹುದಾದ ಹೃದಯದ ಬಳಿ ಇರುವಂತಹ ಅನಾಹತ ಚಕ್ರದ ಬಗ್ಗೆ ಹೇಳುತ್ತಿದ್ದಾರೆ. ಈ ಅನಾಹತ ಚಕ್ರದಲ್ಲಿ 12 ದಳಗಳು ಇದೆ ಅನ್ನುವಂಥ ವಿಚಾರ ನೋಡಿ. ಈ ಶ್ಲೋಕವನ್ನ ಆರಂಭ ಮಾಡಿರುವಂಥದ್ದು ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದೈಕರಸಿಕಂ ಭಜೇ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಅಂತ ಆರಂಭ ಮಾಡಿದ್ದಾರೆ. ಯಾರೋ ಕೆಲವು ಮಹಾತ್ಮರಿಗೆ ಮಾತ್ರವೇ ಅವರ ಹೃದಯ ಕಮಲದಲ್ಲಿರಬಹುದಾದ ಈ ಹಂಸದ್ವಯಗಳು ಅನುಭವಕ್ಕೆ ಬರುತ್ತದೆ ಅಂತ. ಇಲ್ಲಿ ಹಂಸಿನಿಯರನ್ನ ಶಿವಶಕ್ತಿಗೆ ಹೋಲಿಸಿದ್ದಾರೆ. ಈ ಹಂಸ ಅನ್ನುವುದಕ್ಕೆ ಅನೇಕ ವಿಶೇಷವಾದ ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದನ್ನು ಮಾತ್ರವೇ ಗಮನಿಸೋಣ. ಗಮಾಗಮಸ್ಥಂ ಗಮನಾದಿ ಶೂನ್ಯಂ ಚಿದ್ರೂಪರೂಪಂ ತಿಮಿರಾಪಹಾರಂ ಪಶ್ಯಾಮಿತೆ ಸರ್ವಜನಾಂತರಸ್ಥಂ ನಮಾಮಿ ಹಂಸಂ ಪರಮಾತ್ಮ ರೂಪಂ. ಎಲ್ಲರ ಹೃದಯ ಕಮಲದಲ್ಲಿ ಅವ್ಯಕ್ತವಾಗಿ ಇರಬಹುದಾದ ಆ ಚಿತ್ ಸ್ವರೂಪವಾದಂಥ ಚೈತನ್ಯ ವಸ್ತು ಹಂಸಿನಿ ಸ್ವರೂಪದಲ್ಲಿರುವ ಪರಮಾತ್ಮನಿಗೆ ನಮಸ್ಕಾರಗಳು ಅಂತ. ಈ ಕಾರಣದಿಂದಲೇ ಯೋಗಿ ಹೃದ್ಯಾನಗಮ್ಯಂ ಅಂತ ಹೇಳಿರುವಂಥದ್ದು. ಯೋಗಿಗಳ ಹೃದಯ ಕಮಲದಲ್ಲಿ ವಾಸ ಮಾಡುವ ಶಿವಶಕ್ತಿಗಳು ಅಂತ, ಅವರಿಗೆ ನಮಸ್ಕಾರ. ಹಾಗಾಗಿ ನಮ್ಮಲ್ಲೇ ಇರಬಹುದಾದ ಈ ಹಂಸರೂಪವನ್ನ ತಿಳಿಯಲು ಅಥವಾ ಅನುಭವಿಸಲು ಕೇವಲ ಕೆಲವು ಯೋಗಿಗಳಿಗೆ ಮಾತ್ರ ಸಾಧ್ಯವಾಗತ್ತೆ. ಹೀಗೆ ಯೋಗಿಯು ತನ್ನಲ್ಲೇ ಇರಬಹುದಾದ ಈ ಹಂಸಿನಿಯರನ್ನ ಶಿವಶಕ್ತಿಗಳನ್ನು ಕಾಣಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಯಾವ ರೀತಿಯ ಸಾಧನೆ ಮಾಡಬೇಕು, ಅದರ ಅರ್ಹತೆ ಏನು ಅನ್ನುವುದನ್ನು ಹೇಳ್ತಾರೆ ನೋಡಿ. ಆಶಾಂ ವಿಹಾಯ ಪರಿಹೃತ್ಯ ಪರಸ್ಯನಿಂದಾಂ ಪಾಪೇ ರತಿಂಚ ಸುನಿವಾರ್ಯ ಮನಸ್ಸಮಾಧೌ ಆದಾಯ ಹೃತ್ಕಮಲ ಮಧ್ಯಗತಂ ಪರೇಶಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ಅಂತ ವಿಶ್ವನಾಥಾಷ್ಟಕದಲ್ಲಿ ಹೇಳಿದಂತೆ ಸಾಧಕನಾದವನಿಗೆ ಆ ಹಂಸಿನಿಯರನ್ನ ಕಾಣಲಿಕ್ಕೋ ಅನುಭವಿಸಲಿಕ್ಕೋ ಹೊರಟಂಥ ಯೋಗಿಗೆ ಮೊದಲು ಇರಬೇಕಾದ ಗುಣ ಏನಪ್ಪ? ಆಸೆಗಳು ಇರಬಾರದು. ಮತ್ತೊಬ್ಬರನ್ನ ಯಾವ ಕಾರಣದಿಂದಲೂ ನಿಂದಿಸಬಾರದು. ಪಾಪ ಮಾಡುವ ಯೋಚನೆಯನ್ನೇ ಮಾಡಬಾರದು. ಹಾಗೆ ಸಮಸ್ತ ಇಂದ್ರಿಯಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಅಂತರ್ಮುಖಿಯಾಗಿ ಸಾಧನೆ ಮಾಡಬೇಕು. ಆ ಸಾಧನೆಯ ಫಲಿತ ಏನಪ್ಪ ಅಂದರೆ ಅವರ ಹೃದಯ ಕಮಲದಲ್ಲಿ ಆ ಹಂಸಿನಿಯರ ರೂಪದಲ್ಲಿರುವ ಶಿವಶಕ್ತಿಗಳು ಅನುಭವಕ್ಕೆ ಬರ್ತಾರೆ. ಇಂತಹ ಹಂಸಗಳಿಗೆ ಅರಳಿದ ಕಮಲ ಅಂದರೆ ಮಹಾಪ್ರೇಮ. ಆ ಅರಳಿದ ಕಮಲದಲ್ಲಿರುವಂಥ ಮಕರಂದವನ್ನು ಹೀರುತ್ತಂತೆ ಹಂಸಗಳು. ಇಲ್ಲಿ ಅರಳಿದ ಕಮಲ, ಅದರಲ್ಲಿನ ಮಕರಂದ ಅಂದ್ರೆ ಅರ್ಥ ಏನಪ್ಪ ಅಂದರೆ ಅರಳಿದ ಕಮಲ ಅಂದರೆ ಬ್ರಹ್ಮಜ್ಞಾನ ವಿಕಾಸವಾಗುವುದು ಅಂತ ಅರ್ಥ. ಅದರಲ್ಲಿರುವ ಮಕರಂದ ಅಂದರೆ ಆನಂದ ಅಂತ. ಹೀಗಾಗಿ ಈ ಹಂಸಗಳು ಜ್ಞಾನಾನಂದದ ರಸಿಕತೆಯನ್ನು ಹೊಂದಿರುವಂಥದ್ದು.
ಇಂತಹ ಹಂಸಗಳಲ್ಲಿ ಯಾವ ಯೋಗಿಯು ತಾದಾತ್ಮ್ಯ ಸ್ಥಿತಿಯನ್ನು ಹೊಂದಿಬಿಡ್ತಾನೋ ಆ ಯೋಗಿಯು ಜ್ಞಾನಾನಂದ ರಸಿಕನಾಗ್ತಾನೆ. ಅಂತಹವರ ಮಾನಸ ಸರೋವರದಲ್ಲಿ ಈ ಹಂಸಗಳು ಓಡಾಡುತ್ತಿರುವುದನ್ನು ಸಾಧಕರು ಸುಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾರೆ, ಅನುಭವಕ್ಕೆ ತಗೊಳ್ತಾರೆ ಅಂತ. ಹೀಗಾಗಿ ಯೋಗಿಗಳು, ತಪಸ್ವಿಗಳು ತಮ್ಮಲ್ಲೇ ಇರಬಹುದಾದ ಈ ಹಂಸ ಹಂಸಿನಿಯರ ರೂಪವಾದ ಶಿವೆಯರನ್ನ ಹೇಗೆ ನಮಸ್ಕಾರ ಮಾಡ್ತಾರೆ ಎನ್ನುವುದನ್ನು ಯೋಗಾನುಶಾಸನ ಅನ್ನುವ ಗ್ರಂಥದಲ್ಲಿ ಹೀಗೆ ಹೇಳ್ತಾರೆ. ಅನುಪಮ ಅನುಭೂತಿ ಸ್ವಾತ್ಮ ಸಂವೇದ್ಯಮಾದ್ಯಂ ವಿತತ ಸಕಲ ವಿದ್ಯಾಲಾಪಂ ಅನ್ಯೋನ್ಯ ಮುಖ್ಯಂ ಸಕಲ ನಿಗಮ ಸಾರಂ ಸೋಹಮಾಕಾರ ಗಮ್ಯಂ ಹೃದಯ ಕಮಲ ಮಧ್ಯೆ ಹಂಸಯುಗ್ಮಂ ನಮಾಮಿ ಅಂತ ಹೇಳಿದ್ದಾರೆ. ಯೋಗಿಗಳು ಅವರ ಹೃದಯ ಕಮಲದಲ್ಲಿಯೇ, ಆ ಮಾನಸ ಸರೋವರದಲ್ಲಿ ಓಡಾಡಬಹುದಾದ ಈ ಹಂಸಗಳನ್ನು ಪರಮಾನಂದದ ಅನುಭೂತಿಯಿಂದ ಅನುಸಂಧಾನ ಮಾಡ್ತಾರೆ. ಈ ಹಂಸಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನುವಂಥದ್ದಿಲ್ಲ. ಎರಡೂ ಸಮಾನವೇ, ಎರಡೂ ಮುಖ್ಯವೇ, ಎರಡೂ ಪ್ರಧಾನವೇ. ಅವು ಸಕಲ ವೇದಗಳ ಸಾರವಾಗಿದೆ. ಹಾಗೆ ನಮ್ಮಲ್ಲಿ ಅದು ಸೋಹಂ ಅಂತ ಹೇಳಿ ತಿರುಗುತ್ತಾ ಇರುತ್ತೆ. ಇದನ್ನೇ ಅಜಪ ಜಪ ಅಂತ ಕರೆಯುವಂಥದ್ದು. ನಮ್ಮ ಉಸಿರಾಟದಲ್ಲಿ ಗಾಳಿ ಒಳಗಡೆ ಹೋಗಬೇಕಾದಾಗ ಸೋ ಅನ್ನುವ ಶಬ್ದ ಉಂಟಾಗುತ್ತೆ. ಹಾಗೆ ಗಾಳಿ ನಮ್ಮಿಂದ ಹೊರಗಡೆ ಬರಬೇಕಾದರೆ ಹಂ ಅನ್ನುವ ಶಬ್ದ ಬರುತ್ತೆ. ಹೀಗಾಗಿ ಸಕಾರ ಅನ್ನುವಂಥದ್ದು ಒಂದು ಹಂಸವಾದರೆ ಹಕಾರ ಅನ್ನುವಂಥದ್ದು ಇನ್ನೊಂದು ಹಂಸ. ಹೀಗೆ ನಮ್ಮ ಹೃದಯ ಕಮಲದ ಮಧ್ಯದಲ್ಲಿ ಇರಬಹುದಾದ ಈ ಎರಡು ಹಂಸಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಆ ಯೋಗಾನುಶಾಸನದಲ್ಲಿ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ. ಈ ಹಂಸಗಳ ಮಾತುಗಳೇ ಮುಂದೆ 18 ರೀತಿಯ ವಿದ್ಯೆಗಳಾಯಿತು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನಾದವು ಸಂಪೂರ್ಣವಾಗಿ ವಿಕಸನವಾಗಬೇಕು ಅಂದರೆ ಅನಾಹತ ಚಕ್ರದಿಂದಲೇ ಆಗಬೇಕು. ಹೀಗಾಗಿ ಶಬ್ದ ಬ್ರಹ್ಮದ ಆವಿರ್ಭಾವದ ಮೂಲ ಎಲ್ಲಿ ಅಂತಂದರೆ ಅದು ಅನಾಹತ ಚಕ್ರ. ಆ ಶಬ್ದವು ಅಲ್ಲಿ ಸಿದ್ಧವಾಗತ್ತೆ, ಸೃಷ್ಟಿಯಾಗಲಿಕ್ಕೆ ಮೂಲ ಸೆಲೆ ಅದು ಅಂತ. ಮತ್ತು ಇಲ್ಲಿ ಈ ಹಂಸಗಳ ಮಾತಿನಿಂದಲೇ 18 ವಿದ್ಯೆಗಳು ಉದ್ಭವವಾಯಿತು ಅಂತ ಹೇಳ್ತಿದ್ದಾರಲ್ಲ. ಆ 18 ವಿದ್ಯೆಗಳು ಯಾವುದು ಅಂತಂದರೆ 4 ವೇದಗಳು, 6 ವೇದಾಂಗಗಳು, ಅದಾದ ಮೇಲೆ ಮೀಮಾಂಸೆ, ನ್ಯಾಯಶಾಸ್ತ್ರ, ಪುರಾಣಗಳು, ಧರ್ಮಶಾಸ್ತ್ರ, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥಶಾಸ್ತ್ರ. ಹೀಗೆ ಈ ಎಲ್ಲ ರೀತಿಯ 18 ವಿದ್ಯೆಗಳು ಕೇವಲ ಆ ಹಂಸ ಹಂಸಿನಿಯರ ಕಲಾಪದಿಂದ, ಆಲಾಪದಿಂದ ಹೊರಹೊಮ್ಮಿತು ಅಂತ ಹೇಳ್ತಾ ಇದ್ದಾರೆ. ತನ್ಮೂಲಕ ನಾವು ತಿಳಿಯಬೇಕಾದ್ದೇನು ಅಂದರೆ ಈ ವಿದ್ಯೆಗಳು ಯಾವುದೂ ಸಹ ಮಾನವರು ಸೃಷ್ಟಿ ಮಾಡಿದ್ದಲ್ಲ ಅಂತ. ಮತ್ತು ನಾವು ಇನ್ನೊಂದು ಚಿಂತನೆಯನ್ನು ಇಲ್ಲಿ ನೋಡಬಹುದು. ಹಂಸದ ಮೇಲೆ ಸರಸ್ವತೀ ದೇವಿ ಕೂತಿರ್ತಾಳೆ. ಸರಸ್ವತಿ ಅಂದ್ರೇ ವಾಕ್ ದೇವತೆ, ವಿದ್ಯಾದಿದೇವತೆ, ಜ್ಞಾನಕ್ಕೆ ಅಧಿದೇವತೆ ಅಂತ. ಹೀಗಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಯಾಕೆ ಆಕೆ ಹಂಸವನ್ನೇ ಆರೋಹಣ ಮಾಡಿ ಕೂತಿದ್ದಾಳೆ ಅಂದರೆ ಆ ಹಂಸ ಅನ್ನುವಂಥದ್ದು ಎಲ್ಲ ವಿದ್ಯೆಗಳ ಆಗರ ಅಂತ. ಇಂತಹ ಹಂಸಗಳಿಗೆ ಒಂದು ವಿಶೇಷ ಲಕ್ಷಣವನ್ನು ಕೊನೆಯ ಸಾಲಿನಲ್ಲಿ ಗುರುಗಳು ಹೇಳಿದ್ದಾರೆ. ಯದಾದತ್ತೇ ದೋಷ ಗುಣಮಖಿಲ ಮಧ್ಯ ಪಯ ಇವ ಅಂತ. ತನ್ನಲ್ಲೇ ಇರಬಹುದಾದ ಅನಾಹತದಲ್ಲಿ ನಲಿದಾಡಬಹುದಾದಂತಹ ಈ ಹಂಸ ಹಂಸಿನಿಗಳನ್ನು ತಿಳಿಯಲು ಸಾಧನೆ ಮಾಡುತ್ತಿರುವ ಸಾಧಕನಿಗೆ ಅವನಿಗೂ ಸಹ ಇಂದಿನ ಅನೇಕ ಜನ್ಮಗಳ ಪಾಪದ ಲೇಪವಿರುತ್ತೆ, ಅಥವಾ ಈ ಜನ್ಮದಲ್ಲೇ ತಿಳಿದೋ ತಿಳಿಯದೋ ಮಾಡಿರುವಂತಹ ಪಾಪಗಳು ಇರಬಹುದು. ಹೀಗೆ ಪಾಪವನ್ನು ಮಾಡಿದ್ದರೂ ಸಹ ಅವನು ಹೇಗೆ ಉಪಾಸನೆ ಮಾಡಲಿಕ್ಕೆ ಅರ್ಹನಾಗ್ತಾನೆ ಅನ್ನುವ ಪ್ರಶ್ನೆ ಬರಬಹುದು. ಪುಣ್ಯವಶಾತ್ ಆ ಸಾಧಕನು ಉತ್ತಮ ಸಂಸ್ಕಾರವನ್ನೂ ಸಹ ಏನಾದರೂ ಹೊಂದಿದ್ದರೆ, ಗುರುವಿನ ಆಶ್ರಯಕ್ಕೆ ಅವನು ಹೋಗಿ ಶರಣಾದರೆ, ಗುರುವಿಗೆ ಅವರ ಮಾರ್ಗದರ್ಶನ ಆತನಿಗೆ ಸಿಕ್ಕಿದರೆ, ಉಪದೇಶವಾದರೆ, ಆಗ ಅವನು ಈ ಬಹಿರ್ಮುಖವನ್ನು ತ್ಯಜಿಸಿ ಅಂತರ್ಮುಖಿಯಾಗ್ತಾನೆ.
ತನ್ನಲ್ಲೇ ಇರಬಹುದಾದ ಆ ಹಂಸದ್ವಯಗಳನ್ನು ತಿಳಿಯಲಿಕ್ಕೆ ಆರಂಭ ಮಾಡ್ತಾನೆ, ಸಾಧನೆ ಮಾಡ್ತಾನೆ. ಹೀಗೆ ಅನೇಕ ಕಾಲ ಸಾಧನೆಯ ಫಲವಾಗಿ ಆ ಶಿವೆಯರು ಈತನ ಅವಗುಣಗಳನ್ನು, ಪಾಪಗಳನ್ನು ಪಕ್ಕಕ್ಕಿಟ್ಟು ಅವನಲ್ಲಿರಬಹುದಾದಂತಹ ಸಾಧನೆಯನ್ನು, ಸದ್ಗುಣವನ್ನು, ಸದಾಚಾರವನ್ನು ಗಮನಿಸಿ ಅವನಿಗೆ ಮುಕ್ತಿಯನ್ನು ಕೊಡುತ್ತಾರೆ ಅಂತ ನೋಡಿ. ಅದಕ್ಕೆ ಹೇಳಿರುವಂಥದ್ದು, ಈ ಹಂಸಗಳಿಗೆ ನೀರು ಹಾಲನ್ನು ಬೆರೆಸಿಟ್ಟರೆ ಅದು ಕೇವಲ ಹಾಲನ್ನು ಮಾತ್ರವೇ ಸ್ವೀಕರಿಸಿ ನೀರನ್ನು ಬಿಡುವಂತೆ ಇಲ್ಲಿ ಶಿವಶಕ್ತಿಗಳು ಶರಣಾಗಿ ಬಂದ ಭಕ್ತನ ಪಾಪ ಮಾಲಿನ್ಯವನ್ನೆಲ್ಲ ದೂರ ಮಾಡಿ ಕೇವಲ ಅವನಲ್ಲಿರಬಹುದಾದ ಆ ಸಾಧನೆಯ ಪುಣ್ಯವನ್ನು ತಾವು ಸ್ವೀಕರಿಸಿ ಅವನಿಗೆ ಮತ್ತೆ ಜನ್ಮ ಮರಣಗಳಿಲ್ಲದ ಮೋಕ್ಷ ಸ್ಥಿತಿಯನ್ನು ಕೊಟ್ಟು ಬಿಡುತ್ತಾರೆ ಅನ್ನುವ ವಿಚಾರವನ್ನು ಈ ಶ್ಲೋಕದ ಮೂಲಕ ಹೇಳುತ್ತಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅಂತಹ ಗುರುಗಳಿಗೂ ಜಗದಂಬೆಯಾದಂಥ ಶ್ರೀ ಲಲಿತಾದೇವಿಯ ಚರಣಾರವಿಂದಕ್ಕೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.